ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಶಾಸಕ ಸುರೇಶ್ ಕುಮಾರ್ ವಿರುದ್ಧ ಅಕ್ರಮ ಆರೋಪ ಕೇಳಿಬಂದಿದೆ. ಸುರೇಶ್ ಕುಮಾರ್ಗೆ ಮುತ್ತಿಗೆ ಹಾಕೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಸುರೇಶ್ ಕುಮಾರ್ ಅವರ ಜನಸ್ಪಂದನ ಕಾರ್ಯಕ್ರಮಕ್ಕೆ ಮುತ್ತಿಗೆಗೆ ಯತ್ನಿಸಲಾಗಿದೆ. ರಾಜಾಜಿನಗರದಲ್ಲಿ 300 ಕೋಟಿ ಟೆಂಡರ್ ಅಕ್ರಮ ಮಾಡಿರುವಂತ ಆರೋಪ ಇದೆ. ರಾಜಾಜಿನಗರದ ಆರ್ಟಿಒ ರಸ್ತೆ ಕ್ಲೋಸ್ ಮಾಡಿರುವಂತ ಪೊಲೀಸರು. ಆರ್ಟಿಒ ಕಚೇರಿಯಲ್ಲಿ ನಡೆಯಲಿರುವಂತ ಜನಸ್ಪಂದನ ಕಾರ್ಯಕ್ರಮ, ರಸ್ತೆಯ ಎರಡೂ ಬದಿ ಬ್ಯಾರಿಕೇಡ್ ಹಾಕಿ ರಸ್ತೆ ಬಂದ್ ಮಾಡಿದ್ದಾರೆ ಪೊಲೀಸರು. ಆರ್ಟಿಒ ಮುಂಭಾಗ ಪೊಲೀಸ್ ಬಿಗಿ ಬಂದೋಬಸ್ತ್ ಇದೆ. ಕಾರಣ ಕಾಂಗ್ರೆಸ್ನವರು ಮುತ್ತಿಗೆ ಹಾಕೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಸುರೇಶ್ ಕುಮಾರ್ಗೆ ಮುತ್ತಿಗೆ ಹಾಕೋದಕ್ಕೆ ಕಾಂಗ್ರೆಸ್ ಈಗ ಪ್ಲಾನ್ ಮಾಡಿಕೊಂಡಿರೋದು. ಅವರ ವಿರುದ್ಧ ಕೇಳಿಬಂದಿರುವಂಥ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ 300 ಕೋಟಿ ಟೆಂಡರ್ ಅಕ್ರಮ ಮಾಡಿದ್ದಾರೆ ಅನ್ನುವಂಥ ಆರೋಪ ಅವ್ರ ಮೇಲಿದೆ. ಹೀಗಾಗಿ ಶಾಸಕ ಸುರೇಶ್ ಕುಮಾರ್ ವಿರುದ್ಧ ಮುತ್ತಿಗೆ ಹಾಕಬೇಕು ಅನ್ನುವಂಥ ಕಾರಣಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಮತ್ತೊಂದು ಕಡೆ ಪೊಲೀಸರು ಬಿಗಿ ಬಂದೋಬಸ್ತ್ ವಹಿಸಿದ್ದಾರೆ. ಎಲ್ಲ ಕಡೆನೂ ಕೂಡ ಭದ್ರತೆ ಕೊಟ್ಟಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಿ. ಸುರೇಶ್ ಕುಮಾರ್ರ ಜನಸ್ಪಂದನ ಕಾರ್ಯಕ್ರಮಕ್ಕೆ ಮುತ್ತಿಗೆ ಹಾಕೋದಕ್ಕೆ ನಡೆದಿರುವಂತಹ ಪ್ಲಾನ್ ಇದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಜನಸ್ಪಂದನ ಕಾರ್ಯಕ್ರಮಕ್ಕೆ ಮುತ್ತಿಗೆ ಹಾಕಿ ಸುರೇಶ್ ಕುಮಾರ್ ವಿರುದ್ಧ ವಿರೋಧ ವ್ಯಕ್ತಪಡಿಸೋದಕ್ಕೆ ಅಂತ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ವರ್ಕೌಟ್ ಆಗುತ್ತಾ? ಪೊಲೀಸರು ಅಲ್ಲೇ ತಡೀತಾರಾ? ಈಗಾಗಲೇ ಬ್ಯಾರಿಕೇಡ್ ಹಾಕಿದ್ದಾರೆ. ಹೇಗಿದೆ ಪರಿಸ್ಥಿತಿ? ಸೌಖ್ಯ, ಈ ಹಿಂದೆ ಕಾಂಗ್ರೆಸ್ ಒಂದು ಲೋಕಾಯುಕ್ತಕ್ಕೆ ಒಂದು ದೂರನ್ನ ಕೊಟ್ಟಿತ್ತು. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಟೆಂಡರ್ ನ ವಿಚಾರದಲ್ಲಿ ಸುಮಾರು 300 ಕೋಟಿ ಗೋಲ್ಮಾಲ್ ಆಗಿದೆ ಅಂತೇಳಿ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ರು. ಜೊತೆಗೆ ಸುರೇಶ್ ಕುಮಾರ್ ವಿರುದ್ಧನೂ ಕೂಡ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡ್ಕೊಂಡಿತ್ತು. ಇದ್ರ ನಡುವೆನೆ ಸುರೇಶ್ ಕುಮಾರ್ ಇವತ್ತು ತಮ್ಮ ಕಚೇರಿಯಲ್ಲಿ ಅಂದ್ರೆ ಶಾಸಕರ ಕಚೇರಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಆ ಒಂದು ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕ್ಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದಿದ್ರು. ಈಗಾಗಲೇ ಮೂಲಗಳ ಪ್ರಕಾರ ಈಗಾಗಲೇ ಮುತ್ತಿಗೆಯನ್ನ ಕೂಡ ಹಾಕಿದ್ದಾರೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿತ್ತು. ಜೊತೆಗೆ ಆರ್ಟಿಒ ಕಚೇರಿಗೆ ಹೊಂದ್ಕೊಂಡಂತೆ ಇರುವಂತಹ ರಸ್ತೆಯಲ್ಲಿ ಕೂಡ ಬ್ಯಾರಿಕೇಡ್ ಅನ್ನ ಹಾಕಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ತಡೆಯುವಂತ ಕೆಲಸಕ್ಕೆ ಮುಂದಾಗಿದ್ರು. ಆದ್ರೆ ಇದ್ರ ಹೊರತಾಗಿನೂ ಕೂಡ ಯಾಕೆಂತಂದ್ರೆ ಒಂದಲ್ಲ ಎರಡು ಬರೋಬ್ಬರಿ 300 ಕೋಟಿಗೂ ಹೆಚ್ಚು ಅಕ್ರಮ ಆಗಿದೆ ಟೆಂಡರ್ ನೀಡುವಂತ ವಿಚಾರದಲ್ಲಿ ಅನ್ನುವಂತ ಗಂಭೀರವಾದಂತಹ ಆರೋಪ ಕಾಂಗ್ರೆಸ್ ಮಾಡಿದ್ದು. ಸೊ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕರ ಕಚೇರಿ ಮುಂಭಾಗ ಬಂದು ಮುತ್ತಿಗೆ ಹಾಕೋಕೆ ಯಾವುದೇ ಕಾರಣಕ್ಕೂ ಜನಸ್ಪಂದನ ಕಾರ್ಯಕ್ರಮದಲ್ಲೇನೆ ಮುತ್ತಿಗೆ ಹಾಕ್ಬೇಕು. ಯಾಕೆಂದ್ರೆ ಶಾಸಕರು ಈ ರೀತಿಯಾಗಿ ಇಷ್ಟು ದೊಡ್ಡ ಮಟ್ಟದ ಅಕ್ರಮವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನ ಜನರಿಗೆ ತಿಳಿಸ್ಬೇಕು ಅನ್ನುವಂತಹ ಒಂದು ಉದ್ದೇಶ ಇಟ್ಕೊಂಡು ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕಕ್ಕೆ ಮುಂದಾಗಿದ್ರು. ಸೊ ಈಗ ಅವರನ್ನ ತಡೆಯುವಂತ ಕೆಲಸ ಆಗ್ತಾ ಇದೆ. ಒಂದು ಕಡೆ ಸುರೇಶ್ ಕುಮಾರ್ ಅವರ ಮೇಲೆ ಏನು ಆರೋಪ ಕೇಳಿ ಬಂದಿದ್ದು ಸತ್ಯಕ್ಕೆ ದೂರ ಅನ್ನುವಂತ ಮಾತುಗಳು ಕೇಳಿ ಬರ್ತಿದ್ರು ಕೂಡ ದಾಖಲೆಗಳ ಸಮೇತ ಲೋಕಾಯುಕ್ತಕ್ಕೆ ಕಳೆದ ಒಂದು ವಾರದ ಹಿಂದೆ ಕಾಂಗ್ರೆಸ್ ಕಾರ್ಯಕರ್ತರು ಕೊಟ್ಟಿದ್ರು ಲೋಕಾಯುಕ್ತಕ್ಕೆ. ಸೊ ತನಿಖೆ ನಡೆಸಬೇಕು ಅನ್ನುವಂಥದ್ದು, ಜೊತೆಗೆ ಯಾವುದೇ ಕಾರಣ ಈ ಕೂಡಲೇ ಶಾಸಕ ಸುರೇಶ್ ಕುಮಾರ್ ವಿರುದ್ಧ ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಒಂದು ಒತ್ತಾಯ ಕಾಂಗ್ರೆಸ್ ಮಾಡ್ತಾ ಇದೆ. ಸೊ ಇದರ ಮುಂದುವರೆದ ಭಾಗವಾಗಿ ಇವತ್ತು ಅವರ ಜನಸ್ಪಂದನ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ.